ಭಾರತದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇವಸ್ಥಾನ ಮತ್ತು ದೇವರುಗಳ ಬಗ್ಗೆ ಯಾವ ರೀತಿ ವ್ಯಕ್ತಪಡಿಸಿದಾರಂದ್ರೆ, ಪ್ರತಿದಿನಾಲು 2 ಬಾರಿ ಗಂಟೆ ಶಬ್ದ ಕೇಳಿ ಬರುತ್ತದೆ. ದಿನಾಲು ಏನಾಗ್ತೈತಿ, ಪ್ರತಿದಿನ 2 ಬಾರಿ ಗಂಟೆ ಶಬ್ದ ಕೇಳಿ ಬರುತ್ತದೆ. ಒಂದು ದೇವಸ್ಥಾನದಲ್ಲಿ, ಇನ್ನೊಂದು ಶಾಲೆಯಲ್ಲಿ. ದೇವಸ್ಥಾನದ ಗಂಟೆಯ ಶಬ್ದ ನಿಮ್ಮನ್ನು ಭಿಕಾರಿಯನ್ನಾಗಿ ಮಾಡುತ್ತದೆ. ಅದೇ ರೀತಿ ಶಾಲೆಯ ಗಂಟೆಯ ಶಬ್ದ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡುತ್ತದೆ. ಯಾಕೆ ಹೇಳ್ಯಾರಪ್ಪ ಅಂಬೇಡ್ಕರ್ ಅವರು ಈ ಮಾತಪ್ಪ ಅಂದ್ರೆ, ದೇವಸ್ಥಾನದಲ್ಲಿ ಎಷ್ಟೋ ಜನ ಗಂಟೆಯ ಶಬ್ದ ಅಂದರೆ ಭಿಕ್ಷೆ ಬೇಡ್ಕೊಂತ ಕುಂದಂಥ ಮಂದಿ ಗಂಟೆ ಶಬ್ದ ಅವ್ರ ಕಿವಿಗೆ ಬೀಳ್ತಿರ್ತೈತ್ರಿ. ಅವ್ರು ಯಾವ್ಯಾರ ಅಧಿಕಾರಿ ಆಗಕ್ಕೆ ಸಾಧ್ಯ ಐತ್ರಿ? ಗಂಟೆ ಶಬ್ದ ಕೇಳಿಸ್ಕೊಂಡವ್ರು ಏನಾಗ್ತಾರೆ, ಕುಂತ ಭಿಕಾರಿಯಾಗೇ ಇರ್ತಾರೆ, ಅಂದರೆ ಭಿಕ್ಷೆನ ಬೇಡ್ತಿರ್ತಾರೆ. ಅದೇ ರೀತಿ ಶಾಲೆಯ ಗಂಟೆಯ ಶಬ್ದಕ್ಕೆ ನೀವು ಕಿವಿ ಕೊಟ್ಟು ಅಥವಾ ಓಗೊಟ್ಟು ಅಲ್ಲಿ ನೀವೇನೋ ಶಿಕ್ಷಣವನ್ನು, ಉನ್ನತವಾದ ಶಿಕ್ಷಣವನ್ನು ಪಡೆದಾಗ ಏನಾಗ್ತೀರಿ, ನೀವು ಒಂದು ಉನ್ನತವಾದ ಅಧಿಕಾರವನ್ನು ಅಥವಾ ಅಧಿಕಾರವನ್ನು ಸ್ವೀಕರಿಸಲು ಅಧಿಕಾರಿಯಾಗಿ ಹೊರಹೊಮ್ಮಕ ಒಂದು ಉನ್ನತವಾದ ಶಾಲೆಯ ಗಂಟೆಗೆ ಹೋಗಿ ಕೊಟ್ಟಾಗ ಮಾತ್ರ ನಿಮ್ಮದೇನು ಒಂದು ಭವಿಷ್ಯದಲ್ಲಿ ನೀವು ಒಂದು ಅಧಿಕಾರಿಯಾಗಿ ಹೊರಹೊಮ್ಮಕ ಸಾಧ್ಯ ಐತಿ ಅಂಥೇಳಿ. ಯಾವ ರೀತಿ ನೀವು ಯಾವ ರೀತಿಯ ಗಂಟೆ ಶಬ್ದ ಅಥವಾ ದೇವಸ್ಥಾನದ ಗಂಟೆ ಶಬ್ದಕ್ಕೆ ಓಗೊಡ್ತೀರೋ ಅಥವಾ ಶಾಲೆಯ ಗಂಟೆ ಶಬ್ದಕ್ಕೆ ಓಗೊಟ್ಟು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ತೀರಿ ಅನ್ನೋದು ನಿಮ್ಮ ನಿರ್ಣಯವನ್ನು ನಿಮಗೆ ಬಿಟ್ಟಿದ್ದು.